ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಹಾಸನಾಂಬೆಯ ಪುತ್ರ ಕೃಷ್ಣ ಬೈರೇಗೌಡ. ಎಸ್ ಪ್ರಿಯ ವೀಕ್ಷಕರೇ, ಜನಮನ ಗೆದ್ದಂತಹ ಸಚಿವ ಕೃಷ್ಣ ಬೈರೇಗೌಡರು ಉತ್ಸವವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ನಾಯಕರು ಯಾರಾದರೂ ಇತ್ತಂದ್ರೆ ಅದು ಸಚಿವ ಕೃಷ್ಣ ಬೈರೇಗೌಡರು ಅಂತಲೇ ಹೇಳ್ಬೋದು. ಹಾಸನಕ್ಕೆ ಈಗ ದೊಡ್ಡ ಹೆಸರಾದಂಥವರು ಕೃಷ್ಣ ಬೈರೇಗೌಡರು. ಎಸ್ ಪ್ರಿಯ ವೀಕ್ಷಕರೇ, ಹಾಸನಾಂಬೆಯ ಪುತ್ರ ಅಂತಲೇ ಈಗ ಹೆಸರನ್ನು ಪಡೆದುಕೊಂಡಿರುವಂಥ ಒಂದು ಸಚಿವರು. ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿದ್ದಾರೆ ಅನ್ನುವಂತಹ ದೊಡ್ಡ ದಾಖಲೆ ಸೃಷ್ಟಿಯಾಯಿತು. ನೆನ್ನೆ ಕೊನೆಯ ದಿನ ಅಲ್ಲಿ ಮುಂಜಾನೆ 6 ಗಂಟೆಯಿಂದನೂ ಭಕ್ತರ ದಂಡ ಸಾಕಷ್ಟು ಹರಿದು ಬಂತು. ನೆನ್ನೆ ಸಂಜೆ 7 ಗಂಟೆವರೆಗೂ ಕೂಡ ಎಲ್ಲ ದೇವಿ ದರ್ಶನ ಸುಗಮವಾಗಾಯಿತು. ನೋಡಿ ಪ್ರಿಯ ವೀಕ್ಷಕರೇ, ಅಧಿಕಾರ ಅಂತಂದರೆ ದರ್ಪ ಅಲ್ಲ, ಅದು ಜನಸೇವೆ ಅಂತ ಅರ್ಥ. ಜನಸೇವೆ ಜನಾರ್ದನ ಸೇವೆ ಅಂತಲೇ ಇದೆ. ಈ ಮಾತು ನಿಜಾರ್ಥವನ್ನು ತೋರಿಸಿಕೊಟ್ಟಂಥವರು ಈ ಕೃಷ್ಣ ಬೈರೇಗೌಡರು. ಅದನ್ನು ಕೃತಿಯಾಗಿ ತೋರಿಸಿಕೊಟ್ಟಂಥವರು ಸಚಿವರು ಕೃಷ್ಣ ಬೈರೇಗೌಡರು. ಎಸ್, ಹಾಗಾದರೆ ಹಾಸನಾಂಬೆಯ ಇತಿಹಾಸದಲ್ಲೇ ಉಸ್ತುವಾರಿ ಸಚಿವರಾಗಿ ಅಥವಾ ಜನಪ್ರತಿನಿಧಿಯಾಗಿ ಈ ಮಟ್ಟಕ್ಕೆ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮತ್ತು ಭಕ್ತಾದಿಗಳಿಗೆ ಸುಗಮವಾಗಿ ದರ್ಶನ ವ್ಯವಸ್ಥೆ ಮಾಡಿಕೊಟ್ಟಂಥವರು ಯಾರಾದರೂ ಇದ್ದರೆ ಅವರೇ. ಈ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷ್ಣ ಬೈರೇಗೌಡರು ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ನೋಡಿ, ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯರಾತ್ರಿವರೆಗೂ 12 ಗಂಟೆವರೆಗೂ ತಮ್ಮ ಕೈಯಲ್ಲಿ ಮೈಕ್ ಹಿಡ್ಕೊಂಡು ಓಡಾಡಿಕೊಂಡು ಅಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗಿನ ಸುಗಮವಾದ ವ್ಯವಸ್ಥೆಯನ್ನು ಮಾಡಿ ಮಾಹಿತಿ ಕೊಡ್ತಾ ಎಲ್ಲ ಮಾರ್ಗದರ್ಶನವನ್ನು ನೀಡ್ತಾ ಯಾವುದೇ ಅಸೌಕರ್ಯವನ್ನು ಉಂಟಾಗದೆ ನೋಡಿಕೊಂಡು ಬಂದಂತಹ ಏಕೈಕ ವ್ಯಕ್ತಿ ಅವರೇ. ಇನ್ನು ತಾವೇ ಮೇಲ್ವಿಚಾರಣೆ ಮಾಡಿಕೊಂಡು ಮಾಡಿದಂತಹ ಎಲ್ಲ ಆ ಒಂದು ಕೆಲಸಕ್ಕೆ ಇವತ್ತು ದೊಡ್ಡ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ. ನೋಡಿ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಕೃಷ್ಣ ಬೈರೇಗೌಡರನ್ನ ಆ ಒಂದು ಮೇಲೆ ಅಟ್ಟಕ್ಕೆ ಕೂರಿಸ್ತಾ ಇಲ್ಲ. ಈ ವ್ಯಕ್ತಿಗೆ ಇರುವಂತಹ ಆ ನಾಲೆಡ್ಜು, ಆ ವಿನಯ, ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದಂಥ ಕೆಲಸ ಇನ್ನು ದೊಡ್ಡ ಒಂದು ಧೈರ್ಯ ಅಂತಲೇ ಹೇಳ್ಬೋದು. ನಿಜವಾದ ಕೆಲಸಗಾರ ಅಂತಂದರೆ ಅದು ಬ್ಯಾಟರಾಯನಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಸನದ ಒಂದು ನಗರದಲ್ಲಿ ನಿಂತ್ಕೊಂಡು ಈ ರೀತಿ ಕೆಲಸ ಮಾಡಿದ್ರಲ್ಲ, ಶಬಾಷ್ ಅಂತಲೇ ಹೇಳ್ಬೋದು. ಈ ಬಾರಿ ಹಾಸನಾಂಬೆ ಉತ್ಸವಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬಂದರು. ದಿನಕ್ಕೆ 50ರಿಂದ 100 ಜನ ಪ್ರಭಾವಿಗಳು ಕೂಡ ಭೇಟಿ ಕೊಡ್ತಿದ್ರು. ಅವೆಲ್ಲವನ್ನು ಸಮರ್ಪಕವಾಗಿ ವ್ಯವಸ್ಥೆ ಮಾಡಿದರು. ಇನ್ನು KN ರಾಜಣ್ಣ ಅವರು ಹಾಸನ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಅವರು ತೆರವುಗೊಳಿಸಿದ ನಂತರ ಇನ್ನು ರೀಸೆಂಟಾಗಿ ಆದಂಥವರು ಕೃಷ್ಣ ಬೈರೇಗೌಡರು. ಇದೆಲ್ಲದರ ನಡುವೆ ದರ್ಶನವನ್ನು ಸುಗಮ ವ್ಯವಸ್ಥೆಯನ್ನು ಮಾಡಿಕೊಟ್ರಲ್ಲ, ಸಂಪೂರ್ಣವಾಗಿ ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಕೆ ಒಂದು ದೊಡ್ಡ ಜಯ ಸಿಕ್ಕಂತಾಗಿದೆ. ಇವರು ಹಾಸನದ ಉಸ್ತುವಾರಿ ಸಚಿವರಾಗಿ ಜಾಸ್ತಿ ದಿನವೂ ಆಗಲಿಲ್ಲ. ಆದರೆ ಈ ಉತ್ಸವದ ಜವಾಬ್ದಾರಿ ತಾವು ಅತ್ಯಂತ ಶಿಸ್ತಿನಿಂದ ಜವಾಬ್ದಾರಿನಿತೆಯಿಂದ ನಿಭಾಯಿಸಿದ್ರಲ್ಲಿ ಇಡೀ ರಾಜ್ಯವೇ ಇವತ್ತು ಖುಷಿ ಪಡುವಂತಹ ಸಂಗತಿ. ಇನ್ನು ಕೃಷ್ಣ ಬೈರೇಗೌಡರು ಕೆಲಸ ನೋಡಿದ್ರೆ ಅವರಲ್ಲಿರ್ತಕ್ಕಂಥ ಒಂದು ಜ್ಞಾನ, ವಿನಯ, ಧೈರ್ಯ, ಆ ಕೆಲಸ ಮಾಡಲೇಬೇಕು ಅನ್ನುವಂತಹ ಧ್ಯೇಯ, ಇವೆಲ್ಲವೂ ಕೂಡ ನಿಜಕ್ಕೂ ಒಬ್ಬ ಕೆಲಸಗಾರನ ನಿಜವಾದ ಜನನಾಯಕನೇ ಅಂತ ಹೇಳ್ಬೋದು. ಬ್ಯಾಟರಾಯನಪುರ ಕ್ಷೇತ್ರದ ಹೊರಗೆ ಇದ್ದಂತಹ ಹಾಸನ ಜನಕ್ಕೆ ಇವರೊಬ್ಬರು ಪರಿಚಿತರು. ಆ ಸ್ಥಳದಲ್ಲಿ ನಿಂತ್ಕೊಂಡು ಜನರು ಬಂದಂಥವ್ರಿಗೆ ಎಲ್ಲ ದರ್ಶನ ಮಾಡಿಕೊಟ್ಟು ಹಾಸನಾಂಬೆ ಪ್ರತಿಯೊಬ್ಬರು ಕೂಡ ಮತದಾರರು ಕೂಡ ಅವ್ರ ಕೆಲಸವನ್ನು ಇವತ್ತು ಗಮನಿಸಿ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಉತ್ಸವದ ಮೂಲಕ ಅವರು ಜನಮನ ಗೆದ್ದಿದ್ದಾರೆ. ಇವತ್ತು ತಮ್ಮ ವೈಯಕ್ತಿಕ ವಿಚಾರವಾಗಲಿ ಅಥವಾ ಜನಸೇವೆಗೆ ಕೆಲಸ ಮಾಡಲಿಲ್ಲ ಅಂತ ಒಬ್ಬ ವ್ಯಕ್ತಿ. ರಾಜಕೀಯ ದೃಷ್ಟಿಯಿಂದ ನೋಡೋದಾದರೆ ಕೃಷ್ಣ ಬೈರೇಗೌಡರು ಹೀಗೇ ಮುಂದುವರೆದ್ರೆ ಹಾಸನ ಉಸ್ತುವಾರಿ ವಹಿಸಿಕೊಂಡು ಮುಂದಿನ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಭವಿಷ್ಯ ಸಂಪೂರ್ಣ ಬದಲಾಗುವ ಸಾಧ್ಯತೆ ಇದೇ ಒಂದು ತೋರಿಸುತ್ತೆ. ಕೃಷ್ಣ ಬೈರೇಗೌಡರಂತಹ ಸಜ್ಜನರು ಮುಂದಿನ ದಿನಗಳಲ್ಲಿ ಹಾಸನದ ಹೊಸ ರಾಜಕೀಯ ಒಂದು ಅಧ್ಯಾಯ ಬರಿಬೋದು. ಅವರ ಈ ನಿರ್ಧಾರ ಏನು ಬೇಕಾದರೂ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ಬೋದು. ಅವರ ಶಿಸ್ತು, ಅವರ ಪ್ರಾಮಾಣಿಕೆ ಮತ್ತು ಅವರಿರ್ತಕ್ಕಂಥ ಕೆಲಸಗಾರರ ಛಾಪ್ ಏನಿದೆ ಅಲ್ಲ, ರಾಜ್ಯದಲ್ಲಿ ನಿಜವಾದ ಒಬ್ಬ ಆಸ್ತಿ ಅಂತಲೇ ಹೇಳ್ಬೋದು. ಹಾಸನಾಂಬೆಯ ಕೃಪೆಯಿಂದ ಹಾಸನದ ಜನರ ಸೇವೆಯನ್ನೇ ತೊಡಗಿದಂಥ ಸಚಿವ ಕೃಷ್ಣ ಬೈರೇಗೌಡರು ಅಧಿಕಾರವನ್ನು ಪಾರದರ್ಶಕವಾಗಿ ಜನಹಿತಕ್ಕಾಗಿ ಬಳಸಿದಂತಹ ಒಬ್ಬ ಏಕೈಕ ವ್ಯಕ್ತಿ. ರಾಜ್ಯಕ್ಕೆ ಇಂಥ ಜನನಾಯಕ
ಸಿಕ್ಕರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ಮುಖವನ್ನೇ ಬದಲಾವಣೆ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.